ಮಾಡ್ಯಾರ ಅಂದ್ರೆ ಒಬ್ಬ ಕವಿ ಹೇಳ್ತಾನ, ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು. ಆ ಸೂರ್ಯನಂಗ ಹಗಲು ರಾತ್ರಿ ಏನು ಟೈಮು ಟೇಬಲ್ ಇಟ್ಕೊಳ್ಳಾಕ ದುಡಿತಾನಲ್ಲ ಸೂರ್ಯ, ಹಂಗ ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು. ಆ ವರುಣನಂತೆ ಜ್ಞಾನ ಸುದೆಯ ಧರೆಗೆ ಸುರಿದರು. ಎಷ್ಟು ಜ್ಞಾನ ಬೋಧಿಸಿದಾರ. ವೇದ, ಉಪನಿಷತ್ತು, 18 ಪುರಾಣ, ದೇವಿ ಪುರಾಣ, ಬೀರಲಿಂಗೇಶ್ವರ ಪುರಾಣ, 1-2 ಕವಿಗಳು, ಸಂತರು, ಶಿಶುನಾಳ ಸಾಹೇಬರು, ಶರಣರು, ಸಾಕಷ್ಟು ಜನ ಆ ವರುಣನಂತೆ ಜ್ಞಾನ ಸುದೆಯ ಧರೆಗೆ ಸುರಿದಿದ್ದಾರೆ. ಯಾರು ನೆನಪದವು? ಕನಕದಾಸನ ಒಂದು ಪದ್ಯ ಹೇಳಂದ್ರೆ ಗೊತ್ತಿಲ್ಲ, ಬಸವಣ್ಣನೊಂದು ವಚನ ಹೇಳಂದ್ರೂ ಗೊತ್ತಿಲ್ಲ. ಅಲ್ಲ, ಹೇಳಕ್ಕೂ ಬರೋದಿಲ್ಲ, ಕೇಳಕ್ಕೂ ಬರೋದಿಲ್ಲ, ಪಾಲ್ಸಕ್ಕಂತೂ ಮೊದಲೇ ಬರೋದಿಲ್ಲ. ಅದಕ್ಕೆ ಇಷ್ಟೊಂದು ಅಜ್ಞಾನದೊಳಗಿರುವ ನಮಗೆ ಸಾಕಷ್ಟು ಬೋಧನೆಗಳನ್ನು ಹೇಳಿದ್ದಾರೆ, ನಾವು ತಿಳ್ಕೋಬೇಕು. ಅದಕ್ಕೆ ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದ್ರ ಅಲ್ಲಂತನೇ ಬೇಡ ಇದೆ ಮನೆವೆ ಅಂತ ಒಪ್ಪಿಕೊಂಡು ನಮ್ಮ ಜೀವನವನ್ನು ನಾವು ಸನ್ಮಾರ್ಗ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಕಲಿಯುಗದೊಳಗೆ ದೇವರು ನನ್ನೊಳಗೋದನ, ನಿಮ್ಮೊಳಗೋದನ, ಅಣುರೇಣು ತೃಣ ಕಾಷ್ಟಗಳೊಳಗೋದನ. ಆ ದೇವರು ಇದ್ದಾಗ ನಾವು ಹೆಂಗೆ ದೇವರು ಆಗಬೇಕು ಅನ್ನೋದೇ ಇವತ್ತು ಜೀವನ್ಮುಕ್ತಿ ಅಧ್ಯಾಯದ ಪಾಠ. ಹಾಗಾದ್ರೆ ನಾವು ದೇವರು, ಹಾಗಾದ್ರೆ ದೇವ್ರು ಅನ್ನೋರು ಅವ್ರ ಒಳಗೆ ದೇವ್ರನ್ನ ಇಟ್ಕೊಂಡವ್ರು ನಮ್ಮ ಕಾಣ್ತಾರೆ. ಎಲ್ಲೇನ ಯಾರನ್ನಾರು ನೋಡಿರಿ? ನೀವು ನೋಡಿರಿ? ಯಾರ್ಯಾರು ನೋಡಿರಿ? ಹೆಂಗೆ ನೋಡಿರಿ? ಅವ್ರು ಹೆಂಗಿರ್ತಾರ? ಅಕಸ್ಮಾತ್ ನಿಮಗೂ ಅವಕಾಶ ಸಿಕ್ಕರ ನಾವು ದೇವ್ರು ಆಗಬಹುದೇ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋದೇ ಜೀವನ್ಮುಕ್ತಿ ಅಧ್ಯಾಯದ ಮೂಲ ಪಾಠ. ಅದಕ್ಕೆ ಬಹಳಷ್ಟು ಜನ ಭಾಳ ಚಂದ ಹೇಳಿಬಿಡ್ತಾರ ಆ ಸಂಹಾರದ ಕಥೆನ ರಾಗ ತಾಳ ಲಯದೊಳಗ. ಆದರೆ ಜೀವನ್ಮುಕ್ತಿ ಅಧ್ಯಾಯವನ್ನು ಯಾರು ಚೆನ್ನಾಗಿ ಹೇಳುವರು. ಇದು ಏನಪ್ಪ ಅಂದ್ರೆ ಕೊನೆಯ ಪಾಠ. ಇದು ಜೀವನ್ಮುಕ್ತಿ ಕೊನೆಯ ಪಾಠ. ಇನ್ನು ಮೇಲೆ ಮುಗಿತಿಲ್ಲಿಗೆ ನಾನು ತಿಳ್ಕೊಳ್ಳೋದು ಇಲ್ಲ, ಯಾರಿಂದ ಹೇಳಿಸ್ಕೊಳ್ಳೋದು ಇಲ್ಲ ಅನ್ನೋದೇ ಜೀವನ್ಮುಕ್ತಿ ಪಾಠ. ಅಂತ ಒಂದು ಜೀವನ್ಮುಕ್ತಿ ಅಧ್ಯಾಯದೊಳಗೆ ತಾವು ಒಳ್ಳೆಯ ಶಾಂತ ರೀತಿಯಿಂದ ಭಾಗಿಯಾಗಿ ಮತ್ತೊಮ್ಮೆ ಶಾಂತರ